ಜಿಂಬಾಬ್ವೆ ವಿರುದ್ಧ ಟಿ20 ಸರಣಿ ಗೆದ್ದ ಭಾರತ ಮಂಗಳೂರಿನ ದುರ್ಗೆ ದೇಗುಲದಲ್ಲಿ ಕೆಎಲ್ ರಾಹುಲ್ ಪೂಜೆ. ಅಂಬಾನಿ ಮದುವೆಯಲ್ಲಿ ಗಂಭೀರ್ನನ್ನ ಅಪ್ಪಿಕೊಂಡ ಶಾರೂಖ್. ಈ ಸುದ್ದಿಗಳನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ಜಿಂಬಾಬ್ವೆ ವಿರುದ್ಧದ 5 ಪಂದ್ಯಗಳ ಟಿ20 ಸರಣಿಯಲ್ಲಿ 4 ಪಂದ್ಯ ಗೆಲ್ಲುವ ಮೂಲಕ ಭಾರತ ಗೆದ್ದಿದೆ. ಸರಣಿ ಗೆಲ್ಲಿಸಿಕೊಟ್ಟ ನಾಯಕ ಶುಭ್ಮನ್ ಗಿಲ್ ಕುಟುಂಬದ ಜೊತೆ ಸೇರಿ ಕಪ್ಪೆತ್ತಿ ಸಂಭ್ರಮಿಸಿದ್ದಾರೆ. ಇನ್ನೂ ಕೆಲ ಕಾಲ ನಾನು ಕ್ರಿಕೆಟ್ ಆಡೋದು ನೋಡಬಹುದು ಹೀಗೆನ್ನುವ ಮೂಲಕ ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅಭಿಮಾನಿಗಳಲ್ಲಿ ಸಂತಸ ಮೂಡಿಸಿದ್ದಾರೆ. ಟಿ20 ಮಾದರಿ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿರುವ ರೋಹಿತ್ ಶರ್ಮಾ ಇತರೆ ಫಾರ್ಮೆಟ್ನಲ್ಲಿ ಇನ್ನೂ ಕೆಲ ಕಾಲ ಆಡೋದಾಗಿ ವೇದಿಕೆಯೊಂದರಲ್ಲಿ ಹೇಳಿದ್ದಾರೆ. ಕನ್ನಡಿಗ ಕೆಎಲ್ ರಾಹುಲ್ ಮಂಗಳೂರಿನ ಮುಲ್ಕಿಯಲ್ಲಿರೋ ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಶ್ರೀಲಂಕಾ ವಿರುದ್ಧದ ಏಕದಿನ ಸರಣಿಗೆ ಕ್ಯಾಪ್ಟನ್ ಆಗಲಿರುವ ರಾಹುಲ್ ಸರಣಿಗೂ ಮುನ್ನ ಪೂಜೆ ಸಲ್ಲಿಸಿ ಗಮನ ಸೆಳೆದಿದ್ದಾರೆ. ಅನಂತ್ ಅಂಬಾನಿ ಮದುವೆ ಸಂಭ್ರಮದಲ್ಲಿ ಭಾಗಿಯಾಗಿದ್ದ ನಟ ಶಾರುಖ್ ಖಾನ್ ಟೀಂ ಇಂಡಿಯಾದ ನೂತನ ಮುಖ್ಯ ಕೋಚ್ ಗಂಭೀರ್ನ ಅಪ್ಪಿಕೊಂಡಿದ್ದಾರೆ. ಕೆಲಕಾಲ ಮಾತನಾಡಿ ಅಭಿನಂದಿಸಿ ಗಮನ ಸೆಳೆದಿದ್ದಾರೆ. ವರ್ಲ್ಡ್ ಕಪ್ ಚಾಂಪಿಯನ್ಸ್ ಆಫ್ ಲೆಜೆಂಡ್ಸ್ ಟ್ರೋಫಿಯಲ್ಲಿ ಯುವರಾಜ್ ಸಿಂಗ್ ನೇತೃತ್ವದ ಭಾರತ ಫೈನಲ್ ಗೆದ್ದು ಸಂಭ್ರಮಿಸಿದೆ. ಈ ಪಂದ್ಯದಲ್ಲಿ ಆಡಲು ನಮಗೆ ಕರೆ ಮಾಡಿ ನಮ್ಮನ್ನ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಧನ್ಯವಾದ. ಹೀಗಂತ ಮಾಜಿ ಕ್ರಿಕೆಟಿಗರಾದ ಇರ್ಫಾನ್ ಪಠಾಣ್ ಹಾಗೂ ಯೂಸುಫ್ ಪಠಾಣ್ ಯುವರಾಜ್ ಸಿಂಗ್ನ ಕೊಂಡಾಡಿದ್ದಾರೆ. ಯುವಿ ಕ್ಯಾಪ್ಟನ್ಸಿಯಲ್ಲಿ ಆಡಿದ್ದು ಅತ್ಯಂತ ಖುಷಿ ಕೊಟ್ಟಿದೆ ಅಂತ ಟ್ವೀಟ್ ಮಾಡಿ ಇರ್ಫಾನ್ ಸಂತಸ ಹಂಚಿಕೊಂಡಿದ್ದಾರೆ. ಕೊನೆಯದಾಗಿ 1978ರಲ್ಲಿ ತೆರೆಯಲಾಗಿದ್ದ ಪುರಿ ಜಗನ್ನಾಥನ ರತ್ನ ಭಂಡಾರದ ಬಾಗಿಲು ಮತ್ತೆ ಓಪನ್ ಮಾಡಲಾಗಿದ್ದು ಆಡಿಟಿಂಗ್ ಕಾರ್ಯ ಶುರುವಾಗಿದೆ. ರಿಸ್ಸಾ ಹೈಕೋರ್ಟ್ ನ್ಯಾಯಾಧೀಶ ಬಿಸ್ವನಾಥ ರಾಜ್, ಶ್ರೀ ಜಗನ್ನಾಥ ದೇವಸ್ಥಾನದ ಮುಖ್ಯ ಆಡಳಿತಾಧಿಕಾರಿ ಅರವಿಂದ ಪಾದಿ ಸೇರಿದಂತೆ ಸುಪ್ರೀಂ ಕೋರ್ಟ್ ಸೂಚಿಸಿದ ಸದಸ್ಯರ ಸಮ್ಮುಖದಲ್ಲಿ ರತ್ನ ಭಂಡಾರದ ಬಾಗಿಲು ಓಪನ್ ಮಾಡಲಾಯಿತು. ಈ ಹಿಂದೆ 1905, 1926 ಮತ್ತು 1978ರಲ್ಲಿ ರತ್ನ ಭಂಡಾರದ ಬಾಗಿಲು ತೆರೆಯಲಾಗಿತ್ತು. 1978ರಲ್ಲಿ ಕೊನೆಯ ಬಾರಿಗೆ ಅಲ್ಲಿರುವ ಅಮೂಲ್ಯ ವಸ್ತುಗಳನ್ನ ಪಟ್ಟಿ ಮಾಡಲಾಗಿತ್ತು. ಬಳಿಕ 1985ರಲ್ಲಿ ಒಮ್ಮೆ ರತ್ನ ಭಂಡಾರದ ಒಳಭಾಗ ತೆರೆಯಲಾಗಿತ್ತು. ಆದರೆ ರತ್ನ ಭಂಡಾರದ ಪಟ್ಟಿಯನ್ನ ನವೀಕರಿಸಿರಲಿಲ್ಲ. 1978ರ ಮೇ 13ರಿಂದ ಜುಲೈ 13ರವರೆಗೆ ನಡೆದ ಆಡಿಟಿಂಗ್ ನಲ್ಲಿ 128 ಕೆಜಿ ಚಿನ್ನ ಹಾಗೂ 222 ಕೆಜಿ ಬೆಳ್ಳಿ ಇದೆ ಅಂತ ಹೇಳಲಾಗಿದೆ. ಆದರೆ 1978ರಿಂದ ಈವರೆಗೆ ದೇವಸ್ಥಾನಕ್ಕೆ ಎಷ್ಟು ಆಸ್ತಿ ಬಂದಿದೆ ಎಂಬ ಬಗ್ಗೆ ಮಾಹಿತಿ ಇಲ್ಲ. ಅನಂತ್ ಅಂಬಾನಿ ಮನೆಗೆ ಬಂದವರಿಗೆ ದುಬಾರಿ ವಾಚ್ ಗಿಫ್ಟ್ ನೀಡಲಾಗಿದೆ. ಈ ವಾಚ್ 41mm 18K ಪಿಂಕ್ ಗೋಲ್ಡ್ ಕೇಸ್, 9.5mm ದಪ್ಪ, ನೀಲಮಣಿ ಸ್ಫಟಿಕ ಹಿಂಭಾಗ ಮತ್ತು ಕಿರೀಟ ರೂಪದ ಸ್ಕ್ರೂ ಲಾಕ್ ಹೊಂದಿದೆ. ಗುಲಾಬಿ ಬಣ್ಣದ ಚಿನ್ನದ ಟೋನ್ ಡಯಲ್ ಹೊಂದಿದ್ದು ನೀಲಿ ಕೌಂಟರ್ಗಳು, ಗುಲಾಬಿ ಮಿಶ್ರಿತ ಚಿನ್ನದ ಗಂಟೆ ಗುರುತುಗಳಿವೆ. ವಾರದ ಸೂಚನೆ, ದಿನ, ದಿನಾಂಕ, ಖಗೋಳ ಚಂದ್ರ, ತಿಂಗಳು, ಅಧಿಕ ವರ್ಷ, ಗಂಟೆ ಮತ್ತು ನಿಮಿಷದ ಜೊತೆಗೆ ಕ್ಯಾಲೆಂಡರ್ ಹಾಗೂ ವಾಟರ್ ಪ್ರೂಫ್ ಆಗಿದ್ದು ಇದರ ಬೆಲೆ ಸುಮಾರು 2 ಕೋಟಿ ರೂಪಾಯಿ ಎನ್ನಲಾಗಿದೆ. ಟ್ವಿಟರ್ನಲ್ಲಿ ಪ್ರಧಾನಿ ಮೋದಿ ವಿನೂತನ ಸಾಧನೆ ಮಾಡಿದ್ದಾರೆ. ಟ್ವಿಟರ್ ಖಾತೆಯಲ್ಲಿ ಬರೋಬ್ಬರಿ 100 ಮಿಲಿಯನ್ ಅಂದ್ರೆ 10 ಕೋಟಿ ಫಾಲೋವರ್ಸ್ ನ ಹೊಂದಿದ್ದಾರೆ. ಈ ಮೂಲಕ ಅತಿ ಹೆಚ್ಚು ಹಿಂಬಾಲಕರನ್ನ ಹೊಂದಿರೋ ಜಾಗತಿಕ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಅಮೆರಿಕ ಅಧ್ಯಕ್ಷ ಜೋ ಬೈಡನ್ 35.5 ಮಿಲಿಯನ್ ಅನುಯಾಯಿಗಳನ್ನ ಹೊಂದಿದ್ದು 2ನೇ ಸ್ಥಾನದಲ್ಲಿದ್ದಾರೆ.